ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಾವು ಇವತ್ತು ಒನ್ ಡೇ ಟ್ರಿಪ್ ಅಂತಲೇ ಹೇಳ್ಬೋದು ಹೊರಟಿದ್ದೀವಿ. ಪ್ಲೇಸ್ ಬಂದು ದೇವರಾಯನದುರ್ಗ ಅಂದ್ಕೊಂಡಿದ್ದೀವಿ. ಅಲ್ಲೆಲ್ಲೆಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ನಾನು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮಾವ. ಏನಿದು ಹೀಗೆ ಅಂತ ನೋಡ್ತಿದ್ದೀರಾ? ಟೈಮ್ ಆಗಿತ್ತು ಅಂತ ಮೇಕಪ್ ಅಷ್ಟೇ ಆಗಿತ್ತು, ಹೇರ್ಸ್ ಇನ್ನೂ ಡ್ರೈ ಆಗಿರಲಿಲ್ಲ ಅಂತ ಹಾಗೆ ಇಟ್ಬಿಟ್ಟೆ. ನೋಡಿ, ಈ ಪ್ಲೇಸ್ ಯಾವುದು ಅಂತ ಯಾರಿಗಾದರೂ ಗೊತ್ತಿದೆಯಾ? ಗೊತ್ತಿದ್ರೂ ಪರವಾಗಿಲ್ಲ, ನಾನು ಇಂಟ್ರಡ್ಯೂಸ್ ಮಾಡ್ತೀನಿ. ದಕ್ಷಿಣ ಕಾಶಿ ಅಂತಲೇ ಸುಪ್ರಸಿದ್ಧವಾಗಿರೋವಂಥ ಶಿವಗಂಗೆ. ಈ ಟೈಮಲ್ಲಂತೂ ಟ್ರೆಕ್ಕಿಂಗ್ ಮಾಡೋದಕ್ಕೆ ತುಂಬಾ ಒಳ್ಳೆಯ ಜಾಗ ಇದು. ತುಂಬಾ ಒಳ್ಳೆಯ ವ್ಯೂ ಇದೆ. ಮತ್ತು ಇದು ನಮ್ಮ ಮನೆ ದೇವರು ಕಂಬಾಳುಮಲ್ ಸಿದ್ದೇಶ್ವರ. ಹಾಗೂ ಈಗ ದೇವರಾಯನದುರ್ಗ ಹತ್ರ ಬಂದ್ವಿ. ಆ್ಯಕ್ಚುಲಿ ದೇವರಾಯನದುರ್ಗ ಬಂದು ನನಗೆ ನೆನಪಿರೋ ಹಾಗೆ 20 ಇಯರ್ಸ್ ಮೇಲೆ ಆಯಿತು ಅಂದ್ಕೊತೀನಿ. ತುಂಬ ವರ್ಷದ ನಂತರ ಹೋಗ್ತಾ ಇರೋದು. ತುಂಬ ಒಳ್ಳೆಯ ಪ್ಲೇಸು. ಯೋಗ ನರಸಿಂಹ ಮತ್ತು ಭೋಗ ನರಸಿಂಹ ಎರಡೂ ದೇವರುಗಳ ವಾಸಸ್ಥಾನ ಇಲ್ಲಿ ಇದೆ. ಒಳ್ಳೆಯ ವ್ಯೂ ಕೂಡ ಇದೆ. ವೀಕೆಂಡ್ ಇದು ತುಂಬ ಚೆನ್ನಾಗಿದೆ. ಸ್ಟೆಪ್ಸ್ ಹತ್ಕೊಂಡು ಕೂಡ ದೇವಸ್ಥಾನಕ್ಕೆ ಬರ್ತಾರೆ, ಕೆಳಗಡೆಯಿಂದನೂ ಇದೆ. ಬಟ್ ನಾವು ಮುಕ್ಕಾಲು ಭಾಗ ನಮ್ಮ ಓನ್ ವೆಹಿಕಲ್ನ ಅಲ್ಲಿವರೆಗೂ ತೊಗೊಂಡೋಗಿ ಆಮೇಲೆ ಸ್ಟೆಪ್ಸ್ ಹತ್ತಿದ್ವಿ. ಹನುಮಂತರ ವಾನರ ಸೈನ್ಯ ಕಾಟ ಅಂತೂ ತುಂಬ ಇದೆ. ಮತ್ತು ಅಲ್ಲೇ ಒಂದು ಚಿಕ್ಕ ಕಲ್ಯಾಣಿ ತೀರ್ಥ ಕೂಡ ಇದೆ. ತುಂಬ ಚೆನ್ನಾಗಿತ್ತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಹೋದರೆ ಅಲ್ಲಿಂದ ವಾಪಸ್ ಬರೋದಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ ವ್ಯೂ. ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿರೋವಂಥ ಒಂದು ಜಾಗ. ಕೆಳಗಡೆ ಇನ್ನೂ ಒಂದು ದೇವಸ್ಥಾನ ಇದೆ, ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಅಂದ್ಬಿಟ್ಟು. ಶನಿವಾರ ಅದರಿಂದ ವಿಶೇಷ ಪೂಜೆಗಳು, ಅಭಿಷೇಕ ಪೂಜೆ ಎಲ್ಲ ಇರುತ್ತೆ. ತುಂಬ ಗಾಳಿ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು. ಈಗ ಕೆಳಗಡೆ ಇರೋ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಗೆ ಅಲ್ಲಿ ಅಭಿಷೇಕ ನಡೀತಾ ಇತ್ತು. ಭಕ್ತಾದಿಗಳೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಮತ್ತು ಮೆರವಣಿಗೆ ದೇವರು ಕೂಡ ಒಂದು ಸಿದ್ಧವಾಗಿತ್ತು. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ನೋಡಿದ್ರೆ ತುಂಬ ಜೋರು ಮಳೆ ಹೊಯ್ದಿತ್ತು. ನಾವು ಇನ್ನು ಬೆಳಗಿನ ಉಪಹಾರ ಕೂಡ ಮಾಡಿರಲಿಲ್ಲ. ಆದರೂ ವಾತಾವರಣ ನಮಗೆ ತುಂಬ ಖುಷಿ ಕೊಡ್ತು. ಅಲ್ಲಿಂದ ನಾವು ಮತ್ತೆ ಹೊರಟಿದ್ದು ಗೊರವನ